ಹಾಯ್ ಹೆಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. JDR ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಶಾಪಿಂಗ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ನಾನು ಶಾಪಿಂಗ್ ಮಾಡೋದು ಎಲ್ಲರಿಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಹೋಗ್ತಾಯಿದ್ದೀನಿ. ಬನ್ನಿ, ನಾನು ಹೋಗ್ಬೇಕಾದ್ರೆ ನಿಮಗೆ ಏನೇನಾಗುತ್ತೆ, ಏನೇನು ತೊಗೊಂಡೆ ಅಂತೆಲ್ಲ ಶೇರ್ ಮಾಡ್ಕೊತೀನಿ. ನಿಮಗೂ ತೋರಿಸ್ತೀನಿ ಬನ್ನಿ ನಾನು ಏನೇನು ತೊಗೊಂಡೆ ಅಂತ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಏನೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ನೋಡಿ, ಈಗ ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಮಣ್ಣಿನ ಮಡಿಕೆ ಸಿಗುತ್ತೆ ಅಂತ ಗೊತ್ತಾಯಿತು. ಎಲ್ಲಿ ಅಂದರೆ ಮಲ್ಲೇಶ್ವರಮಲ್ಲಿ. ಅಲ್ಲಿ ಮಣ್ಣಿನ ಮಡಿಕೆ ತುಂಬ ಚೆನ್ನಾಗಿ ಸಿಗುತ್ತೆ. ಯಾವ ಥರ ಬೇಕು ನಮ್ಗೆ ಆ ಥರ ಸಿಗುತ್ತೆ. ಹಾಗಾಗಿ ಹೋಗ್ತಾ ಇದ್ದೀನಿ ಇವಾಗ. ಅಂದರೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ವಿಸಿಟ್ ಮಾಡಿ, ಹೇಗಿದೆ ಅಂತ ನೋಡಿ. ಅಲ್ಲಿ ಮಣ್ಣಿನ ಮಡಿಕೆ ಎಲ್ಲ ನನಗೆ ವಿಲೇಜ್ ಟೈಪಲ್ಲಿ ಒಂದು ಸಾರಿ ಮಾಡಬೇಕಂತ ಅನ್ನಿಸ್ತು. ಮಡಿಕೆಯಲ್ಲಿ ಒಂದು ಸಾರಿ ಅಡುಗೆ ಮಾಡಬೇಕಂತ ಅನ್ನಿಸ್ತು. ಹಂಗಾಗಿ ನಾನು ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಥರನೂ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಯಾವ ಥರ ಪುಟ್ಟದ್ದು ಬೇಕು, ದೊಡ್ಡದು ಬೇಕು ಅಂದರೆ ಎಲ್ಲ ಥರನೂ ಇದೆ. ಹಾಗಾಗಿ ನಾನು ತೊಗೊಂಬರೋಕೆ ಹೋಗ್ತಾಯಿದ್ದೀನಿ. ನಿಮಗೂ ತೋರಿಸ್ತೀನಿ ಬನ್ನಿ ನಾನು ಎಲ್ಲಿ ತೊಗೊತೀನಿ, ಏನೇನು ತೊಗೊತೀನಿ, ಯಾವ ಥರ ತೊಗೊತೀನಿ ಅಂತ. ನೋಡಿ, ಆಲ್ರೆಡಿ ಹೆಬ್ಬಾಳು ರೋಡ್ಗೆ ಹೋಗ್ತಾಯಿದ್ದೀವಿ. ಹೆಬ್ಬಾಳು ರೋಡಲ್ಲಿ ಇದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಪಟಪಟ ಅಂತ ಹೋಗಿ ಪಟಪಟ ಅಂತ ತೊಗೊಬಿಡೋಣ. ಈಗ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಹುಡುಗಿ, ನಮ್ಮ ಚಿಕ್ಕ ಮಗ 3 ಜನನೂ ಹೋಗ್ತಾ ಇದ್ದೀವಿ. ಈಗ ಹೋಗಿ ಯಾವ್ಯಾವ ಥರ ಇರುತ್ತೆ ಅಂತ ನಮಗೆ ಒಂಥರ ಖುಷಿ ಆಗ್ತಾಯಿದೆ. ಈಗ ST ಮಾಲ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಹೋದರೆ ರೀಚ್ ಆಗಿಬಿಡ್ತೀವಿ. ನೋಡಿ, ಹೋಗೋಷ್ಟರಲ್ಲಿ ನನ್ನ ಮಗ ಆಟೋದಲ್ಲೇ ಮಲ್ಕೊಬಿಟ್ಟ. ನೋಡಿ, ಆಟೋದಲ್ಲೇ ಮಲಗಿದ್ದ. ಹಂಗಾಗಿ ಈಗ ಎಪ್ಸಿ ಇಳಿಸ್ಕೊಂಡಿದ್ದೀನಿ. ಆಟೋ ಹಿಡ್ದಿದ್ದೀವಿ. ಈಗ ತೊಗೋತಾ ಇದ್ದೀನಿ. ಈಗ ನೋಡಿ, ಎಷ್ಟು ವೆರೈಟೀಸ್ ಇದೆ ಅಂದರೆ ನಮಗೆ ಯಾವ ಥರ ಬೇಕು ಆ ಥರ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಕಲೆಕ್ಷನ್ಗಳಿದೆ. ನೋಡಿ, ನಾನು ಒಂದೊಂದೇ ನೋಡಿ ತೊಗೊತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಮಣ್ಣು ಬಿರುಕಾಗಿರುತ್ತೆ. ಅವೆಲ್ಲ ನೋಡಿ ತೊಗೊಬೇಕಲ್ಲ. ಒಲೆ ಮೇಲೆ ಇಟ್ಟರೆ ಸಿಡಿಯೋ ಸಾಧ್ಯತೆ ಇರುತ್ತೆ. ಹಂಗಾಗಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ ತೊಗೊಬೇಕು. ನಾನು ಹಂಗಾಗಿ ನೋಡಿ ತೊಗೊತಾ ಇದ್ದೀನಿ. ತೊಗೊಂಡ್ರದೆಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ ಒಂದು ಕಡೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅನ್ನ ಮಾಡಲಿಕ್ಕೆ, ಸಾಂಬಾರು ಮಾಡಲಿಕ್ಕೆ, ಈ ಮೀನು ಕರಿ ಮಾಡಲಿಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ನಾಟಿ ಸ್ಟೈಲ್ ಮಾಡ್ತೀವಲ್ಲ, ಅದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಹಂಗೂ ಮೇಲ್ಗಡೆ ಶಾಪಲ್ಲಿ ಒಂದು ಸಾರಿ ನೋಡೋಣ. ಅವ್ರದ್ದೇ ಶಾಪ್ ಇದೆ ಮೇಲ್ಗಡೆ. ನಾನು ಅವ್ರದ್ದು ಅಡ್ರೆಸ್ ಹಾಕಿರ್ತೀನಿ. ನೀವು ಬಂದು ಒಂದು ಸಾರಿ ತೊಗೊಳ್ಳೋದಾದ್ರೆ ತೊಗೊಳ್ಳಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ನು. ನೀವು ತೊಗೊಬೇಕಂದ್ರೆ ಇಲ್ಲಿ ಬನ್ನಿ. ತುಂಬ ಚೆನ್ನಾಗಿದೆ. ಕಡಿಮೆ ರೇಟು, ಜಾಸ್ತಿ ಏನು ರೇಟಿಲ್ಲ. ನಮಗೆ ಕರೆಕ್ಟಾಗಿ ಸಿಗುತ್ತೆ ರೇಟು. ಅಷ್ಟೇ ಹಾಕ್ಬೇಕಂತ ಏನಿಲ್ಲ, ಕಡಿಮೆನೇ ಹಾಕ್ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪುಟಾಣಿದು ಒಲೆ, ಚಿಕ್ಕ ಜಗ್ಗು, ಚಿಕ್ಕದು ಬಿಂದಿಗೆ, ನಾವು ಮಕ್ಕಳು ಆಟಾಡ್ತಾರಲ್ಲ ಆ ಥರದ್ದೆಲ್ಲ ಸೆಟ್ಟೇ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಅವರು ಅಷ್ಟೇ ತುಂಬ ಚೆನ್ನಾಗಿ ತೋರಿಸ್ತಾರೆ. ಯಾವ್ದು ಬೇಕು ತೊಗೊಳಕ್ಕೆ, ನಾವು ಯಾವ ಥರ ಬೇಕು ಎಲ್ಲ ಥರನೂ ಕೇಳಿದ ತಕ್ಷಣ ತೋರಿಸ್ತಾರೆ. ಆ ಥರ ಮುಜುಗರ ಪಟ್ಕೊಬೇಕು ಅಂತ ಏನಿಲ್ಲ. ನಮ್ಗೆ ಈ ಥರ ಬೇಕು ಅಂತ ಬಂದು ಹೇಳಿದ್ರೆ ಸಾಕು, ಅವರೆಲ್ಲ ಡಿಸೈನಲ್ಲೂ ತೋರಿಸ್ತಾರೆ. ನಮಗಂತೂ ತುಂಬ ಚೆನ್ನಾಗಿ ತೋರಿಸಿದ್ರು ಐಟಮ್ಸ್ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ನನಗೆ ಎಷ್ಟು ಬೇಕು ಅಷ್ಟು ತೊಗೊಂಡೆ. ನೋಡಿ, ತುಳಸಿ ಗಿಡ ಹಾಕೋದು, ಮಣ್ಣಿಂದು ಪಾಟು, ಆಮೇಲೆ ಮಣ್ಣಿಂದು ಬುದ್ಧ ಎಲ್ಲ. ನಮ್ಮ ಕಡೆ ಇದು ದೊಡ್ಡ ಕೊಡಗಳಿದೆ. ಎಲ್ಲ ಹಾಲಿನ ನಿಮ್ಗೆ ಏನೇನು ಥರ ಬೇಕು ಎಲ್ಲ ಥರನೂ ಇದೆ. ತುಂಬ ಚೆನ್ನಾಗಿದೆ. ಇದು ಮಕ್ಕಳದು ಗೋಲ್ಕ ಬರುತ್ತಲ್ಲ, ಹುಂಡಿ ಅದೆಲ್ಲ ಸಿಗುತ್ತೆ. ನಾನು ಇಷ್ಟು ತೊಗೊಂಡು ಕೆಳಗಡೆ ಇಳಿದೆ. ಅವ್ರು ಹೇಳ್ತಾ ಇದ್ದಾರೆ, ನನಗೆ ಅಲ್ಲಿ ವಾಯ್ಸು ಚೆನ್ನಾಗಿ ಕೇಳ್ತಾ ಇರಲಿಲ್ಲ. ಟ್ರಾಫಿಕ್ ಜಾಸ್ತಿ ಇತ್ತಲ್ಲ ರೋಡಲ್ಲಿ. ಹಂಗಾಗಿ ಅವರು ಮಣ್ಣಿನ ಮಡಿಕೆಗೆ ನೀರು ಹಾಕಿ, ಇಲ್ಲ ನೀರು ಸ್ವಲ್ಪ ಎಣ್ಣೆ ಹಾಕಿಡ್ಬೇಕಂತೆ ಒಲೆ ಮೇಲೆ. ಡೈರೆಕ್ಟ್ ಒಲೆ ಮೇಲೆ ಇಟ್ಟರೆ ಸಿಡಿಯೋ ಸಾಧ್ಯತೆ, ಸಿಡಿದೋಗ್ಬಿಡುತ್ತಂತೆ. ಹಾಗಾಗಿ ಫಸ್ಟ್ ಇಡಬೇಕಾದ್ರೆ ಇಲ್ಲ ಎಣ್ಣೆ ಇಲ್ಲ ನೀರು, ನೀವೇನು ಇಡ್ತೀರೋ ಅದನ್ನು ಫಸ್ಟೇ ಹಾಕಿ ಆಮೇಲೆ ಒಲೆ ಮೇಲೆ ಇಡಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾನು ಕೇಳ್ತಾ ಇದ್ದೀನಿ. ಅವ್ರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಅಂದರೆ ನೀಟಾಗಿ ಅರ್ಥ ಆಗಬೇಕು ಆ ಥರ ಹೇಳ್ತಾಯಿದ್ರು. ನೋಡಿ, ಇದೇ ಅಂಗಡಿನೇ ಅವ್ರದ್ದು. ಕೆಳಗಡೆನೂ ಹಾಕಿದ್ದಾರೆ, ಮೇಲೆ ಶಾಪು ಹಾಕಿದ್ದಾರೆ. ನಮಗೆಲ್ಲ ತೊಗೊಂಡಾಯಿತು. ಎಲ್ಲ ತೊಗೊಂಡು ಹಂಗೆ ಮಲ್ಲೇಶ್ವರಂ ಒಂದು ರೌಂಡ್ ವಾಕ್ ಮಾಡ್ಕೊಂಡು ನೋಡೋಣ ಅಂತ ಫುಲ್ ಒಂದು ರೌಂಡ್ ವಾಕ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ಮಳೆ ಬೇರೆ ಬರ್ತಾಯಿದೆ ಲೈಟಾಗಿ. ಒಂದು ಕಡೆ ಎಲ್ಲ ಚೆನ್ನಾಗಿದೆ. ಎಷ್ಟು ಕಡಿಮೆ ರೇಟ್ ಅಂದರೆ ನಮ್ಗೆ ಯಾವ ಥರ ಬೇಕು ಆ ಥರ ಸಿಗುತ್ತೆ.
ನೋಡಿ ಎಷ್ಟು ಚೆನ್ನಾಗಿದೆ. ಹೆಂಗೂ ಗ್ಲಾಸ್ ತೊಗೊತೀನಿ ಅಂತ ನನ್ನ ಮಗ ಒಂದು ತೊಗೊಂಡ. ಚೆನ್ನಾಗಿದೆ. ಈಗ ನೆಕ್ಸ್ಟು ಮತ್ತೆ ಆಟೋ ಬುಕ್ ಮಾಡಿಕೊಂಡೆ. ಆಟೋ ಬುಕ್ ಮಾಡಿಕೊಂಡು ಹತ್ತಿ ಇವಾಗ ಮನೆಗೆ ಬರ್ತಾಯಿದ್ದೀವಿ. ಈಗ ನೆಕ್ಸ್ಟ್ ಮನೇಲಿ ಸಿಗ್ತೀನಿ. ಈಗೆಲ್ಲ ತೊಗೊಂಡಾಯಿತು. ಈಗ ಮನೆಗೆ ಹೋಗಿ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ, ಮನೆಗೆ ಹೋಗಿ ಸಿಗ್ತೀನಿ. ನಾನು ಇನ್ನೊಂದು ವಿಷಯ ಮರ್ತೋಗ್ಬಿಟ್ಟಿದ್ದೆ, ಹೇಳ್ತೀನಿ. ಮಡಿಕೆ ತೊಗೊಂಡ್ವಲ್ಲ, ಅದು 3ರಿಂದ 4 ಅವರ್ ನೆನೆಸಿಡ್ಬೇಕಂತೆ ನೀರಲ್ಲಿ. ನೆನೆಸಿಟ್ಟಾದಮೇಲೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಒಣಗಿಸ್ಬೇಕಂತೆ. ಒಣಗಿಸಾದ್ಮೇಲೆ ಯೂಸ್ ಮಾಡಬೇಕಂತೆ. ನೋಡ್ತಾ ಇದ್ದರೆ ಎಲ್ಲ ತೊಗೋಬೇಕನ್ನಿಸುತ್ತೆ, ಆದರೆ ಏನೂ ಮಾಡೋಕ್ಕಾಗಲ್ಲ. ನಮ್ಗೆ ಎಷ್ಟು ಬೇಕು ಅಷ್ಟೇ ತೊಗೊಬೇಕಲ್ವ. ಹಾಗಾಗಿ ತೊಗೊಂಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದಂತೂ ತುಂಬ ಚೆನ್ನಾಗಿದೆ. ಜಾಸ್ತಿ ರೇಟ್ ಏನಿಲ್ಲ. ಒಂದು ಚಿಕ್ಕ ಚಿಕ್ಕ ಪ್ಲೇಟೆಲ್ಲ 5 ರುಪೀಸ್, 10 ರುಪೀಸು. ಮತ್ತು ಈ ಲೋಟಗಳೆಲ್ಲ 15 ರುಪೀಸ್, 15 ರೂಪಾಯಿ. ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕಾಫಿ ಕುಡಿಲಿಕ್ಕೆ. ಇದೆಲ್ಲ 5 ರುಪೀಸ್ ಅಷ್ಟೇ, ಜಾಸ್ತಿ ಏನಿಲ್ಲ. ಇದು 50 ರುಪೀಸು. ತುಂಬ ಚೆನ್ನಾಗಿದೆ. ಒಂಥರ ಮಜ್ಜಿಗೆ ಹಾಕ್ಕೊಂಡು ಕುಡಿಲಿಕ್ಕೆ, ಮತ್ತು ರಾಗಿ ಅಂಬಲಿ ಕುಡಿಲಿಕ್ಕೆ ತುಂಬ ಚೆನ್ನಾಗಿದೆ. ಇದು ನೀರು ಕುಡಿಯೋ ಲೋಟ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬಟ್ಲುಗಳು ಚಿಕ್ಕ ಚಿಕ್ಕದು. ನಾವೇನೇ ಸರ್ವ್ ಮಾಡಬೇಕಾದ್ರೂ ಬಟ್ಲುಗಳು ಬೇಕಲ್ವ, ಆ ಥರ ತುಂಬ ಚೆನ್ನಾಗಿದೆ. ನಮ್ಗೆ ಯಾವ ಥರ ಬೇಕು ಆ ಥರ, ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ತೊಗೋಬೋದು. ಅಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಈ ಬಟ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗೀಗ ಅನ್ನಿಸ್ತಾ ಇದೆ ಇನ್ನೊಂದು ತೊಗೊಬೇಕಿತ್ತು ಅಂತ. ಆದರೆ ಒಂದೇ ತೊಗೊಂಬಂದಿದ್ದೀನಿ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ತೊಗೊತೀನಿ. ನೋಡಿ ಲೋಟಗಳು, ಕಪ್ ಒಂಥರ ಚೆನ್ನಾಗಿದೆ ಕಾಫಿ ಕುಡಿಲಿಕ್ಕೆ, ನೀರು ಕುಡಿಲಿಕ್ಕೆ. ತುಂಬ ಚೆನ್ನಾಗಿದೆ. ನೀವೊಮ್ಮೆ ವಿಸಿಟ್ ಕೊಟ್ಟು ನೋಡಿ ಹೇಗಿದೆ ಅಂತ. ನೀವು ನೋಡಿದ ತಕ್ಷಣ ಬೇಕಂತ ತೊಗೊತೀರ ನೀವು ಒಂದಾದ್ರೂ, ಆ ಥರ ಚೆನ್ನಾಗಿದೆ ಅಂಗಡೀಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಟ್ಗಳು. ವಾವ್, ನನಗಂತೂ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಇಷ್ಟು ತೊಗೊಂಬಂದೆ. ಇದಂತೂ ಒಂದು ಮೇಲೆ ಬಾಕ್ಸು, ಕೆಳಗಡೆ ರೌಂಡು, ಒಂಥರ ಹೊಸ ಡಿಸೈನ್ ಥರ ಇತ್ತು. ಅವ್ರು ಹೇಳಿದ್ರು ಇದು ಹೊಸ ಡಿಸೈನ್ ಈಗ ಬಂದಿರೋದು ಅಂತ. ಹಾಗಾಗಿ ಅದೊಂದು ತೊಗೊಂಡೆ. ಇದೊಂಥರ ಊಟ ಮಾಡಲಿಕ್ಕೆ ಒಂಥರ ಪುಟಾಣಿ ಥರ ತಟ್ಟೆ ಚೆನ್ನಾಗಿತ್ತು. ಇದು ನೋಡಿ ಒಂಥರ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿದೆ. ಹಂಗಾಗಿ ಅದೊಂದು ತೊಗೊಂಡೆ. ಇನ್ನು ನೆಕ್ಸ್ಟ್ ತೋರಿಸ್ಬೇಕಂದ್ರೆ ಚಿಕ್ಕ ತಪ್ಪಲೆ. ಇದು ಕಾಫಿಗೆ, ಟೀಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತಂತೆ. ಹಾಗಾಗಿ ಅವ್ರು ಹೇಳಿದರು ಈ ಥರ ಇಟ್ಟರೆ ಚೆನ್ನಾಗಿರುತ್ತೆ, ಈ ಥರ ಕೆಳಗಡೆ ತಳ ನೈಸಿಗಿರ್ಬೇಕಂತೆ. ಹಾಗಾಗಿ ಅದು ತೊಗೊಂಡೆ. ನೆಕ್ಸ್ಟು ಫಿಶ್ ಕರಿ ಮಾಡಲಿಕ್ಕೆ ಅಂತ ದೊಡ್ಡದೊಂದು ತೊಗೊಂಡೆ. ಮಿನಿಮಮ್ ಒಂದು 3 kg ಫಿಶ್ ಕರಿ ಮಾಡ್ಬೋದು. ಫಿಶ್ ಸಾಂಬಾರು, ಫಿಶ್ ಕರಿ ಮಾಡ್ಬೋದು. ಅಷ್ಟು ವೆಯ್ಟು, ತುಂಬ ವೆಯ್ಟ್ ಇದೆ. ಇನ್ನು ಸಾಂಬಾರು ಮಾಡಿದ್ರೆ ಇನ್ನೂ ವೆಯ್ಟ್ ಆಗಿಬಿಡುತ್ತೆ, ಅಷ್ಟು ವೆಯ್ಟ್ ಇದೆ. ಮುಚ್ಚಳನೇ ತುಂಬ ವೆಯ್ಟ್ ಇದೆ. ನನಗಂತೂ ಎತ್ತಬೇಕಾದ್ರೇ ಅಮ್ಮ ಭಾರ ಅನ್ನಿಸ್ತಾಯಿತ್ತು. ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಅಂದರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಸೆಟ್ಟೇ ಸಿಗುತ್ತೆ, ಫುಲ್ಲು ಒಂದು ಸೆಟ್ ಸಿಗುತ್ತೆ. ಪುಟ್ಟು ಒಲೆ, ನಮ್ಮ ಕಡೆ ಎತ್ತೊಲೆ ಅಂತೀವಿ, ಅದು ಪುಟ್ಟು ಒಲೆ. ಮೇಲೆ ಅಡುಗೆ ಮಾಡಲಿಕ್ಕೆ ಪುಟ್ಟು ಪಾತ್ರೆ. ನಾನು ಆಗು ಕೇಳಿದೆ ಇದರಲ್ಲೆಲ್ಲ ಅಡುಗೆ ಮಾಡ್ಬೋದಾ ಪುಟ್ಟದಾಗಿ ಅಂತ ಕೇಳಿದೆ. ಅವ್ರು ಹೇಳಿದರು ಇಲ್ಲ ಮಾಡ್ಬೋದು, ಏನಾಗಲ್ಲ, ಸಿಡಿಯಲ್ಲ, ಚೆನ್ನಾಗಾಗುತ್ತೆ ಅಡುಗೆ ಎಲ್ಲ. ನೀವು ಯಾವ ಥರ ಬೇಕಾದರೂ ಮಾಡ್ಬೋದು. ಒಂದು ತಿಂಗಳು ಚೆನ್ನಾಗಿ ಬೆಂದರೆ ಆಮೇಲೆ ಅದು ಹೆಂಗೆ ಬೇಕಾದ್ರೆ ನಾವು ಯೂಸ್ ಮಾಡ್ಬೋದಂತೆ, ಆ ಥರ ಹೇಳಿದ್ರು ಅವರು. ನನಗೂ ತುಂಬ ಇಷ್ಟ ಆಯಿತು ಡಿಸೈನ್ಸು ನೋಡಿ. ವಾವ್, ತುಂಬ ಚೆನ್ನಾಗಿದೆ. ನನಗಂತೂ ಈ ಪುಟಾಣಿದ್ದು ನೋಡ್ತಾ ಇದ್ರೆ ನಾವು ಮಕ್ಕಳಾಗ್ಬಿಟ್ಟಿದ್ದೀವೇನೋ ಅನ್ನಿಸ್ತಾಯಿತ್ತು. ಇನ್ನೊಂದು ವಿಷಯ ಏನು ಗೊತ್ತಾಯಿತು ಅಂದರೆ, ಒಲೆ ಮೇಲೆ ಇಲ್ಲ ಸ್ಟವ್ ಮೇಲೆ ಯಾವುದ್ರ ಮೇಲಾದರೂ ಇಡಬೇಕಾದ್ರೆ ನಾವು ಖಾಲಿ ಪಾತ್ರೆ ಇಡಬಾರ್ದಂತೆ. ಖಾಲಿ ಮಡಿಕೆ, ಅದು ಖಾಲಿ ಮಡಿಕೆ ಇದ್ದರೆ ಸಿಡ್ದೋಗುತ್ತಂತೆ. ನೀರು ಹಾಕೋದಾದರೆ ನೀರು, ಎಣ್ಣೆ ಹಾಕೋದಾದ್ರೆ ಎಣ್ಣೆ, ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕಿ ಒಲೆ ಮೇಲೆ ಡೈರೆಕ್ಟ್ ಆಮೇಲೆ ಇಡಬೇಕಂತೆ, ಡೈರೆಕ್ಟ್ ಇಡಬಾರ್ದಂತೆ. ಅದೊಂದು ಗೊತ್ತಾಯಿತು. ನನಗೆ ಗೊತ್ತಾಗಿರೋ ವಿಷಯ ನಿಮಗೂ ಹೇಳಿದ್ದೀನಿ, ನಿಮಗೂ ಹಂಚ್ಕೊಂಡಿದ್ದೀನಿ. ನೀವು ಒಮ್ಮೆ ಹೋಗೋದಾದರೆ ನಾನು ಅಡ್ರೆಸ್ ಹಾಕ್ತೀನಿ, ಅಲ್ಲಿ ಹೋಗಿ ಎಲ್ಲಿ ನಿಮ್ಗೆ ಯಾವ ಥರ ಬೇಕು ಆ ಥರ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ 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 ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.